ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಉಗ್ರಾಣ ಕೇಂದ್ರ ಸಭಾಕೋಣೆಯಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಕರ್ನಾಟಕ ರಾಜ್ಯ ರಕ್ತ ಚಾಲನಾ ಪರಿಷತ್ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಜಿಲ್ಲಾ ರಕ್ತನಿಧಿ ಕೇಂದ್ರಗಳು, ರೆಡ್ ರಿಬ್ಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು, NSS ಘಟಕ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯು ರಕ್ತ ನೀಡಿ ಭರವಸೆ ನೀಡಿ ಜೊತೆಯಾಗಿ ನಾವು ಜೀವ ಉಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ದಿನಾಂಕ 17ನೇ ಜೂನ್ 2025ರಂದು ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಜಾಥಾದೊಂದಿಗೆ ಪ್ರಾರಂಭವಾಯಿತು. ಈ ಜಾಥಾಗೆ ಚಾಲನೆ ನೀಡಲು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಆಗಮಿಸಿದ್ದರು. ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಉಗ್ರಾಣ ಕೇಂದ್ರ ಸಭಾಕೋಣೆಯಲ್ಲಿ ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸನ್ಮಾನ ಸಮಾರಂಭ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಆಗಮಿಸಿದ್ದರು. ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಉಪ ನಿರ್ದೇಶಕರಾದ ಡಾಕ್ಟರ್ AS ರುದ್ರವಾಡಿ, ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್ ಹಾಗೂ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಅಧೀಕ್ಷಕರು ಹಾಗೂ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ರುಖಯಾ ಅಸ್ನಾರಭಾ ಆಗಮಿಸಿದ್ದರು. ಅತಿಥಿ ಉಪನ್ಯಾಸಕರಾಗಿ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಮತಾ ಪಾಟೀಲ್ ಆಗಮಿಸಿದ್ದರು. ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಕಲಬುರಗಿಯ ವತಿಯಿಂದ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ ಸ್ವಾಗತಿಸಿದರು. ಈ ರೀತಿ ಒಂದು ಈ ವರ್ಷದ ಘೋಷವಾಕ್ಯ ಇದೆ. ಈ ಒಂದು ದಿನಾಚರಣೆಯನ್ನು ಜೂನ್ 14ರಂದು ಆಚರಣೆ ಮಾಡ್ತಿದ್ದ ಪ್ರತಿ ವರ್ಷ ಜಗತ್ತಿನಾದ್ಯಂತ. ಇದನ್ನ 2004ರಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇದರ ಉದ್ದೇಶ ಸಾರ್ವಜನಿಕರಲ್ಲಿ ರಕ್ತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿ ರಕ್ತವನ್ನು ಸಕಾಲದಲ್ಲಿ ಪೂರೈಕೆ ಮಾಡುವ ಮುಖಾಂತರ ಜೀವಗಳನ್ನು ಉಳಿಸುವ ಅಂತ ಮತ್ತು ಆರೋಗ್ಯವನ್ನು ಕಾಪಾಡುವಂತ ನಾವು ಎಲ್ಲರೂ ಶ್ರಮಿಸಬೇಕಾಗಿದೆ. ಈ ವರ್ಷ ಯಾವುದೇ ಒಂದು ಫಲಾಪರೀಕ್ಷೆ ಇಲ್ಲದೆ ಪ್ರೇರಿತ ರಕ್ತದಾನ ಮಾಡುವ ದಾನಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಕೂಡ ಇವತ್ತೊಂದು ಮೇನ ನಮ್ಮ ಉದ್ದೇಶ. ಅವರಿಗೆ ಸನ್ಮಾನ ಮತ್ತು ಅವರು ಗೌರವ ಸಲ್ಲಿಸಿ ಇತರರನ್ನು ರಕ್ತದಾನ ಮಾಡುವಂತೆ ಪ್ರೇರಣೆ ಕೂಡ ಮಾಡುವಂಥದ್ದು ಒಂದು ದಿವಸ ಇದೆ. ಈ ಒಂದು ಕಾರ್ಯಕ್ರಮ ಈ ಜಿಲ್ಲಾ ಮಟ್ಟದಲ್ಲಿ ನಾವು ಅದನ್ನು ತಕ್ಕೊಂಡು ಜಾಥಾ ಕಾರ್ಯಕ್ರಮ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಾಗೃತಿ ಮೂಡಿಸೋದಕ್ಕಾಗಿ. ಈಗಾಗಲೇ ನಾವು ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ರೆಡ್ ರಿಬ್ಬನ್ ಕಾಲೇಜಸ್ಗಳಿದ್ದಾವೆ, NSS ಕಾಲೇಜಸ್ಗಳಿದ್ದಾವೆ. ಎಲ್ಲ ಕಡೆಗೆ ನಾವು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು 15 ಪದವಿ ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಆದಂಥ ಆ ಒಂದು ವಿದ್ಯಾರ್ಥಿಗಳಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರ ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು, NCC, NSS ಮತ್ತು 50 ಪದವಿ ಕಾಲೇಜುಗಳು, ರೆಡ್ ರಿಬ್ಬನ್ ಕಾಲೇಜುಗಳು ಕೂಡ ಈ ರಕ್ತದಾನದ ಮಹತ್ವವನ್ನು ಮೂಡಿಸಿ IC ಆಕ್ಟಿವಿಟೀಸ್ಗಳನ್ನು ಅರಿವು ಮೂಡಿಸುವಂತೆ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಎಷ್ಟು ನಮ್ಮ ಇಲಾಖೆಗಾಗಲಿ ಅಥವಾ ಈ ಒಂದು NGOs ಭಾಳ ಕಡೆ ಗುರುತಿಸ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ಸಹಾಯ ನೀಡಿ ಕೈ ಚಾಚುತ್ತಿರ್ತವ ವೇದಿಕೆಯ ಮೇಲಿದ್ದ ನಿಮ್ಮೆಲ್ಲರ, ವಿಶೇಷವಾಗಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ನರ್ಸಿಂಗ್ ವಿದ್ಯಾರ್ಥಿನಿಯರೇ, ಒಂದು ಮಾತು ನಾವು ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ನಾನು ನುಡಿ ನೋಡಿದೆ, ಅನ್ನವ ನಿಕ್ಕಿದರೇನು, ಅನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಮುಂಟೆಂಬರು ಅವರಿಂದಾದೊಡನೆ ಏನೂ ಅರಿವುದುಂಟೆ. ಇದಕ್ಕೆ ಪುಣ್ಯವಾಗುವುದು ಪಾಪವಾಗುವುದು. ನದಿಯ
ಉದಕವ ನದಿಗೆ ಅರ್ಪಿಸಿ ತನ್ನ ತನಗೆ ಪುಣ್ಯ ಉಂಟೆಂಬ ಬಡಮಹಾರುವರಂತೆ ಸದಮಣ ಶಾಶ್ವತ ಮಹಾಘನಲಿಂಗವ ನೆರೆಯದೆ ಇವ ಏನು ಮಾಡಿದರೋ ಕಡೆಗೆ ನಿಷ್ಫಲವೆಂದಾತ ನಮ್ಮ ಬಸವಪ್ರಿಯ ಕೂಡಲ ಚೆಂಗ ಬಸವಣ್ಣ. ಒಂದು ಮಾತು ತಾವು ಅರ್ಥ ಮಾಡ್ಬೋದು. ಇವತ್ತು ನಾವು ರಕ್ತದಾನ ಮಾಡಬೇಕು ಅಂತ ಈಗಾಗಲೇ ತಾವು ಬೆಳಗ್ಗೆಯಿಂದ ಎಲ್ಲ ಹೇಳ್ತಾ ಬರ್ತಾ ಇದ್ವಿ. ರಕ್ತ ಎಲ್ಲಿದೆ ಅಂದರೆ ರಕ್ತ ನಮ್ಮ ಮೈಯಲ್ಲಿದೆ. ನೇತ್ರದಾನ, ಅನ್ನದಾನ, ಹಣದಾನ, ಭೂಮಿದಾನ ಎಲ್ಲವುದ್ರ ಜೊತೆ ಹೆಚ್ಚಿದ್ದು ರಕ್ತದಾನ. ಅದ್ರಾಗ ಹೆಣ್ಣಿರಲಿ ಗಂಡಿರಲಿ ವಯಸ್ಸಿನ ಅನುಗುಣವಾಗಿ ನಾವು ರಕ್ತವನ್ನು ದಾನದ ರೂಪದಲ್ಲಿ ಕೊಡಬೇಕು. ನಾವು ಯಾರನ್ನ ರಕ್ತ ಏನಾದರೂ ಮಾರ್ಕೋತೀವಿ ಅಂದರೆ ರಕ್ತ ಮಾರ್ಕೊಳಿಕ್ಕಾಗುತ್ತೆ ಅಲ್ರಿ. ರಕ್ತ ಯಾವಾಗಲೂ ದಾನಕ್ಕೆ ಹೋಲಿಸಿದ್ದಾರೆ. ಆ ಒಂದು ನಿಮ್ಮದು ದಾನ, ಒಬ್ಬರ ರಕ್ತದಾನ 4 ಜೀವಗಳನ್ನು ಉಳಿಸ್ಬೋದು. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳನ್ನ ಮತ್ತು ಮಕ್ಕಳನ್ನ ಉಳಿಸ್ಲಿಕ್ಕೆ ನಾವು ರಕ್ತವನ್ನು ಮೊದಲನೇದಾಗಿ ನಾವು ತಗೋತಾ ಇದ್ದೀವಿ. ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಅಂದರೆ ರಕ್ತ ದಾನಿಗಳು ಹೆಚ್ಚಾಗಬೇಕು. ರಕ್ತ ಎದಕ್ಕೆ ದಾನ ಮಾಡಬೇಕು ಅಂತಂದ್ರೆ ರಕ್ತ ಯಾರಾದರೂ ನಾನು ಮಾರಾಟ ಮಾಡ್ಬೋದಲ್ಲ ಅನ್ಬೋದು. ದಿನ ಮಾಡೋದಕ್ಕೆ ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಸೊ ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆ. ನರ್ಗೋಡಿ ಸರ್ ಹೇಳಿದ್ರು, ರುದ್ರವಾಡಿ ಸರ್ ಹೇಳಿದ್ರು, ಯಾರ್ಯಾರು ಕೊಡ್ಬೋದು, ಕೊಟ್ಟರೆ ಏನಾಗ್ತದ. ಸೊ ಅದಾದ್ಮೇಲೆ ಕೊಟ್ಟಿದ್ಮೇಲೆ ಏನೇನು ಪ್ರೊಸೆಸ್ ಆಗ್ತದಲ್ಲ ಅದು ಅಂತ ಹೇಳಕ್ ಬಯಸ್ತೀವಿ. ಸೊ ನಮ್ಮ ದೇಹದಲ್ಲಿರೋದು 5 ರಿಂದ 6 ಲೀಟರ್ ಬ್ಲಡ್ ಇರುತ್ತೆ. ನಾವು ತಗೊಂಡು ಅದರಲ್ಲಿ 350 ml ಬ್ಲಡ್ ತಗೋತೀವಿ. ಸೊ ಕ್ರೈಟೀರಿಯಾಸ್ ಹೇಳಿದ್ರು ಸರ್, ಹೆಣ್ಣು ಗಂಡು ಭೇದವಿಲ್ಲಾದ್ರೆ ಎಲ್ಲರೂ ರಕ್ತ ಕೊಡ್ಬೋದು. ಅದರಲ್ಲಿ ನಾವು ಹಿಮೋಗ್ಲೋಬಿನ್ ಮತ್ತೆ ವೇಟ್ ಚೆಕ್ ಮಾಡಿ ತಗೊಂಡಿರ್ತೀವಿ. ನಾವು ತಗೊಂಡಂತ ರಕ್ತವನ್ನು ನಾವು ವಿಂಗಡಣೆ ಮಾಡ್ತೀವಿ. ಕಾಂಪೋನೆಂಟ್ ಸಪ್ರೇಷನ್. ಮೊದಲೆಲ್ಲ ಹೋಲ್ ಬ್ಲಡ್ ತಗೋತಿದ್ವಿ, ಈಗ ನಾವು ಕಾಂಪೋನೆಂಟ್ ಸಪ್ರೇಷನ್ ಮಾಡಿ ಅದಕ್ಕೆ ಕೆಂಪು ರಕ್ತ ಕಣ ಬೇರೆ, ಪ್ಲಾಸ್ಮಾ ಬೇರೆ, ಪ್ಲೇಟ್ಲೆಟ್ಸ್ ಬೇರೆ ಅಂತಂದು ಸಪ್ರೇಟ್ ಮಾಡಿ ಯಾರಿಗೆ ಏನು ಅವಶ್ಯಕತೆ ಇರ್ತದೋ ಅದನ್ನ ಅವ್ರಿಗೆ ಪೂರೈಸೋದು ಮಾಡ್ತೀವಿ. ಸೊ ಪ್ರತಿ ಸರಿ ನೀವು ನರ್ಸಿಂಗ್ ವಿದ್ಯಾರ್ಥಿ ಆಗಲಿ, BEd ವಿದ್ಯಾರ್ಥಿಗಳು ಆಗಲಿ, ನೀವು ನಿಮ್ಮ ಹಳ್ಳಿಯಿಂದ ಯಾರಾದರೂ ಬ್ಲಡ್ ಬೇಕು, ನಮ್ಗೆ ಗೊತ್ತಾಗಲ್ಲ, ಹಳ್ಳಿಯಿಂದ ಬಂದೀವಿ ನಾವು ಬ್ಲಡ್ ಬ್ಯಾಂಕ್ ತೋರಿಸ್ರಿ ಅಂದಾಗ ನೀವು ಇದ್ರ ಬಗ್ಗೆ ಅರಿವು ಕೊಡ್ಬೇಕಾಗ್ತದೆ. ಸೊ ನಿಮಗೆ ಗೊತ್ತಿರಬೇಕು ಯಾಕೆ ಇವ್ರು ಬ್ಲಡ್ ಕೇಳ್ತಾರಂತ. ನಾವು ಬಂದಾಗ ಅವರಿಗೆ ಮೋಟಿವೇಟ್ ಮಾಡ್ಬೇಕು. ಸ್ಪೆಷಲಿ ಯಾರು ಎಲಿಜಿಬಲ್ ಇರ್ತಾರಲ್ಲ ಅವರಿಗೆ ನೀವು ಮೋಟಿವೇಟ್ ಮಾಡಿದರೆ, ನೀವು ಹೇಳಿದರೆ ಅವ್ರಿಗೆ ಹೆಚ್ಚಿನ ಅವ್ರಿಗೆ ಗೊತ್ತಾಗ್ತದೆ. ನಾವು ಕೇಳಿದ ಕೂಡ ಏನಾಗ್ತದೆ, ಇವ್ರು ಕೇಳಾಗಂತ ನಮ್ಗೆ ಆಗ್ತದೆ. ಸೊ ನೀವು ಅವರಿಗೆ ರಕ್ತ ದಾನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅವ, ಸೊ ನೆಕ್ಸ್ಟ್ ಪೇಷಂಟಿಗೆ ಹೆಲ್ಪ್ ಆಗ್ತದೆ ನೀವು ಒಬ್ಬರು ಕೊಟ್ಟರೆ. ಅದರಿಂದ ಆಗುವ ಲಾಭಗಳೇನು, ಎಲ್ಲೆಲ್ಲಿ ಬೇಕಾಗ್ತದೆ ರಕ್ತ ಹೇಳಿದ್ರೆ ನಾವು ಡೆಲಿವರಿ ಟೈಮಲ್ಲಿ ಬೇಕಾಗ್ತದೆ, ಏನಾರ ಸರ್ಜರೀಸ್ ಮಾಡಬೇಕಾದ್ರೆ, ನೀವು ದಿನನಿತ್ಯ ನೋಡ್ತೀವಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಬೇಕಾದಾಗ ರಕ್ತಸ್ರಾವ ಆಗಿ ಅವ್ರಿಗೆ ರಕ್ತ ಬೇಕಾಗ್ತದೆ. ಆಮೇಲೆ ಇನ್ನೊಂದಿಷ್ಟು ಕಾಯಿಲೆಗಳಿವೆ, ಥೆಲಸೀಮಿಯಾ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಗದೀಶ್, ಡಾಕ್ಟರ್ ಸಿದ್ದು ಪಾಟೀಲ್, ಮಲ್ಲಿಕಾರ್ಜುನ್ ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಾಜಾದಲ್ಲಿ ಇಸ್ರೇಲಿನ ಮಾನವ ಹತ್ಯಾಕಾಂಡವನ್ನ ಖಂಡಿಸಿ ಸಿಪಿಐಎಂ ಮತ್ತು ಎಸ್ಯುಸಿಐಸಿ ಜಿಲ್ಲಾ ಸಮಿತಿಗಳ ವತಿಯಿಂದ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಜಿಲ್ಲಾ ಸಮಿತಿಗಳು ಕಲಬುರಗಿಯ ವತಿಯಿಂದ ಗಾಜಾದಲ್ಲಿ ಇಸ್ರೇಲಿನ ಮಾನವ ಹತ್ಯಾಕಾಂಡವನ್ನು ಖಂಡಿಸಿ ಪ್ಯಾಲೆಸ್ತೀನಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಭಾರತ ಸರ್ಕಾರ ನವನಾಜಿ ನೀತಿ ಕೈಬಿಟ್ಟು ಪ್ಯಾಲೆಸ್ತೀನ್ ಪರ ನೀತಿ ವ್ಯಕ್ತಪಡಿಸಲು ಒತ್ತಾಯಿಸಿ ಎಡಪಕ್ಷಗಳಿಂದ ಜೂನ್ 17ರಂದು ರಾಷ್ಟ್ರೀಯ ಸೌಹಾರ್ದತಾ ದಿನಾಚರಣೆಯ ಅಂಗವಾಗಿ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇವತ್ತು ಎಡಪಕ್ಷಗಳು ದೇಶದಾದ್ಯಂತ ಶಾಂತಿ ಸೌಹಾರ್ದತೆಗಾಗಿ ಬೀದಿಗಿಳಿದಿದ್ದೀವಿ. ಅಮೆರಿಕನ್ ಸಾಮ್ರಾಜ್ಯಶಾಹಿ ನೀತಿ, ಅಮೆರಿಕನ್ ಗೂಂಡಾಗಿರಿ ನೀತಿ ಇಡೀ ಜಗತ್ತನ್ನ ಇವತ್ತು ಹಿಂಸೆಗೆ ತಳ್ಳಲತ್ತದ. ಇದನ್ನ ನಾವು ತೀವ್ರ ವಿರೋಧ ಮಾಡ್ತಾ ಇದ್ದೀವಿ. ಇಸ್ರೇಲ್ ಪ್ಯಾಲೆಸ್ತೈನದ ಮೇಲೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿ ಮಕ್ಕಳನ್ನ, ಮಹಿಳೆಯರನ್ನ, ನಾಗರಿಕರನ್ನ ಇಲ್ಲಿವರೆಗೂ 70
50,000 ಜನರನ್ನ ಕೊಲೆ ಮಾಡಿದಾರ. ಇದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಪ್ಯಾಲೆಸ್ತೈನ್ ಜೊತೆಗೆ ನಾವಿದ್ದೀವಿ. ಪ್ಯಾಲೆಸ್ತೈನ್ ಜೊತೆಗೆ ಶಾಂತಿ ಪ್ರಿಯ ದೇಶ ಆದ ಪ್ಯಾಲೆಸ್ತೈನ್ ಮೇಲಿನ ದಾಳಿ ತಕ್ಷಣ ನಿಲ್ಲಿಸಬೇಕು. ಇರಾನ್ ಮೇಲಿನ ಜೊತೆಗಿನ ಯುದ್ಧ ಇವತ್ತು ಇಸ್ರೇಲ್ ಆರಂಭ ಮಾಡ್ಯದ. ನಾವಿದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇದೇ ಸಂದರ್ಭದಲ್ಲಿ ಭಾರತ ಒಂದು ಪ್ರಜಾಪ್ರಭುತ್ವದ ದೇಶ. ಇಲ್ಲಿ ಅಲಿಪ್ತ ನೀತಿ ನಮ್ಮ ನೀತಿ. ಇವತ್ತು ಯುದ್ಧಕ್ಕೆ ಸಪೋರ್ಟ್ ಮಾಡುವಂತ ಹಿಂಸಾ ನೀತಿಯನ್ನ ತಗೊಳ್ತಾ ಇದ್ದಾರ. ಇದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ ಮತ್ತು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಇಸ್ರೇಲ್ಗೆ ಸಪೋರ್ಟ್ ಮಾಡುವ ನಿಮ್ಮ ಧೋರಣೆ ತಕ್ಷಣ ನಿಲ್ಲಿಸಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಶಾಂತಿ ಮತ್ತು ಸೌಹಾರ್ದತೆಗೋಸ್ಕರ ಸಿಪಿಐಎಂ SUCIC ಕಲಬುರಗಿಯಲ್ಲಿ ಇಡೀ ಜಿಲ್ಲಾ ಸಮಿತಿಗಳು ರಸ್ತೆಗೆ ಬಂದು ದೇಶವನ್ನ ಶಾಂತಿ ಪ್ರಿಯ ದೇಶವಾಗಿ ಉಳಿಸ್ಲಿಕ್ಕ, ಜಗತ್ತನ್ನ ಸೌಹಾರ್ದ ಜಗತ್ತಾಗಿ ಉಳಿಸ್ಲಿಕ್ಕ ನೊಂದಂತ ಇರಾನಿ ಮತ್ತು ಪ್ಯಾಲೆಸ್ತೈನ್ ನ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ನೀಲಾ ಕೆ, SUCIC ಜಿಲ್ಲಾ ಕಾರ್ಯದರ್ಶಿ RK ವೀರಭದ್ರಪ್ಪ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ PTCL ಕಾಯ್ದೆ ಉಲ್ಲಂಘನೆ ಮಾಡಿರುವುದನ್ನು ಖಂಡಿಸಿ ಸಿಟಿಜನ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಸರ್ವೆ ನಂಬರ್ 8ರಲ್ಲಿ 4 ಎಕರೆ 20 ಗುಂಟೆ ಜಮೀನನ್ನು PTCL ಕಾಯ್ದೆ ಉಲ್ಲಂಘನೆ ಮಾಡಿರುವುದನ್ನು ಖಂಡಿಸಿ ಸಿಟಿಜನ್ಸ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಸಂಚಾಲನಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಎಸಿಗಳಿಗೆ ಹೇಳಿದಿಕ್ಕಾರ, ನ್ಯಾಯ ಕೊಡದ ಎಸಿಗಳಿಗೆ ಹೇಳಿದಿಕ್ಕಾರ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲದು. ಎಸಿ ಕಚೇರಿಯಿಂದ ಅನ್ಯಾಯಕ್ಕೊಳಗಾದವರಿಗೆ ಪರಿಹಾರ ಕೊಳ್ಳೇಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್. ಏನೇ ಬರಲಿ ಒಗ್ಗಟ್ಟಿರಲಿ, ಅದೇ ಬರಲಿ ಒಗ್ಗಟ್ಟಿರಲಿ. ಕಾನೂನು ಬಾಹಿರವಾಗಿ ಜಮೀನು ಕಬ್ಜಾ ಮಾಡಿದವರಿಂದ 25 ಲಕ್ಷ ರೂಪಾಯಿ ಪರಿಹಾರ ಸಿಗಲೇಬೇಕು. 25 ಲಕ್ಷ ರೂಪಾಯಿ ಸಿಗಲೇಬೇಕು. ಬಾಹಿರವಾಗಿ ಪಾಣಿ ತಿದ್ದು ಮಾಡಿದ ಕಂದಾಯ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಲೇಬೇಕು. ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ 1978ರಲ್ಲಿ SC ಇವರಿಗೆ ಗವರ್ಮೆಂಟ್ 4 ಎಕರೆ 10 ಗುಂಟೆ ಜಮೀನನ್ನ ಗ್ರಾಂಟ್ ಮಾಡಿದೆ. ಅವರು ಊರಲ್ಲಿ ಇರ್ಲಾರ್ದಾಗ ಕೆಲಸಕ್ಕೆ ಬೇರೆ ಊರಿಗೆ ಹೋದಾಗ ಬೇರೆಯವರ ಆ ಹೊಲವನ್ನು ಕಬ್ಜಾ ಮಾಡಿದ್ದಾರೆ. ಕಬ್ಜಾ ಮಾಡಿ ಕಂದಾಯ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಪಾಣಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. 2014ರಿಂದ ಈ AC ಆಫೀಸ್ನಲ್ಲಿ ಕೇಸ್ ನಡೀತಾ ಇದೆ. 11 ವರ್ಷದಿಂದ ದಿನ ಬರ್ತಾರೆ ಹೋಗ್ತಾರೆ, ಯಾರು ಕೇಸ್ ಇತ್ಯರ್ಥ ಮಾಡ್ಲಿಕ್ಕೆ ತಯಾರಿಲ್ಲ. ಆದ್ರಿಂದ ಈ 11 ವರ್ಷದಲ್ಲಿ 25 ಮಂದಿ SCಗಳು ಬಂದು ಹೋಗಿದ್ದಾರೆ. ಇಲ್ಲಿ 25 SCಗಳು ಬಂದ್ರು ಕೂಡ ಈ ಕೇಸನ್ನ ಬಗೆಹರಿಸಿಲ್ಲ. ಇವತ್ತು ಈ ಏನು ಇವರು ರೈತರಿದ್ದಾರೆ, ಇವರು ಬಂದು ಸಾಕಾಗಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಇವತ್ತಿಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಯಾರು ಕಾನೂನು ಬಾಹಿರವಾಗಿ ಅಲ್ಲಿ ಜಮೀನನ್ನು ಕಬ್ಜಾ ಮಾಡಿದರೆ ಅವರಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ಜಮೀನು ಇವರಿಗೆ ಕಬ್ಜಾ ಕೊಡಿಸ್ಬೇಕು. ಮತ್ತೆ ಯಾರು ಕಂದಾಯ ಅಧಿಕಾರಿಗಳು ಈ ಲಂಚ ತಿಂದು ಪಾಣಿಯಲ್ಲಿ ತಿದ್ದುಪಡಿ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋದು ನಮ್ದು ಮುಖ್ಯ ಇಲ್ಲಿ ಬೇಡಿಕೆಗಳಿದಾವೆ. ಈ ಪ್ರತಿಭಟನೆಯಲ್ಲಿ ಸಂಚಾಲಕರಾದ MB ಸಜ್ಜನ್, ಸಹ ಸಂಚಾಲಕರಾದ ನಾಗಯ್ಯ ಸ್ವಾಮಿ, ಕಲ್ಯಾಣಿ ಸಿಂಗೆ, ಅಲಾದೀನ್, ಮಹಾದೇವ್, ವೆಂಕಟ್, ಖಾಜಾ ಸಾಬ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜೂನ್ 20ರಂದು ಕಲಬುರಗಿ ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮತ್ತು ಬಂದ್ಗೆ ಕರೆ ನೀಡಲಾಗಿದೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಸುಲೇಮಾನ್ ಅಲಿ ಅವರು ತಿಳಿಸಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಕಲಬುರಗಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಜೂನ್ 20ರಂದು ಪ್ರತಿಭಟನೆ ಮತ್ತು ಬಂದ್ ಕರೆ ನೀಡಿರುವ ಕುರಿತು ಆಮ್ ಆದ್ಮಿ ಪಕ್ಷದ ಮೈನಾರಿಟಿ ವಿಂಗ್ ನ ಕಲಬುರಗಿ ಅಧ್ಯಕ್ಷರಾದ ಸುಲೇಮಾನ್ ಅಲಿ ಅವರು ಮಾಹಿತಿ ನೀಡಿದ್ದಾರೆ. दिन बंद कर जो है हम एक दिन और बंद कर सकते हैं 8 दिन, अगर वो राठौड़ अरेस्ट नहीं होता। डिपार्टमेंट को हम बताना चाह रहे हैं कि वो
इसके बाद भी 8 दिन के बाद 1 दिन 2 दिन 3 दिन बंद हो सकता कि ऐसी स्पीच और कोई देना नहीं देने के वास्ते जो है गुलबर्गा बंद कर रहे हैं। अब सबसे गुजारिश है कि आप जो है 20 तारीख को जो है 3 बजे आइए। हर एक पढ़ने वाला स्टूडेंट जो है आधे दिन से छुट्टी कीजिए और जो है काम करने वाले वो 1 दिन छुट्टी कीजिए। दुकाना जो है अपने 3 बजे से बाद बंद रखीजिए, 3 बजे तक बंद रखीजिए। 3 बजे के बाद हर एक जना आइए, हर मजहब का आइए। हर मजहब वाले को चाहिए कि गुलबर्गे में अमन और शांति हो। और ये जो स्पीच दे रहे हैं उनको कहना चाह रहे हैं कि इसके बाद कोई भी बैठ देता है तो हम उसके घर को जाएंगे, जाकर घेराबंदी करेंगे हर मजहब वाले को लेकर, उसको पकड़कर पुलिस के हवाले करेंगे। हम ऐसा नहीं कि पार्टी वाले देते विधानसभा दफ्तर को डीसी मैडम आते पेपर ले को जाते, वैसा हम हरगिज नहीं करेंगे। अब जो हमारा प्लान रहेगा ये रहेगा कि कोई भी मुसलमानों और हिंदू और क्रिश्चियन या ईसाई किसी के बारे में भी बोलता है तो हम इतना सख्त कदम लेंगे कि आप सोचिए। हम जैसा आदमी जो मस्जिद में रहने वाला है, तो पॉलिटिक्स को ज्यादा लाइक नहीं करता है, या अचानक आया, क्यों तकलीफ हो रही है कि अल्लाह के नबी सल्लम के बारे में कहा जा रहा है, माँ आयशा रज़ियल्लाहु के बारे में कहा जा रहा है, इस्लाम के बारे में कहा जा रहा है, मुसलमानों के बारे में कहा जा रहा है, और ये लीडर जो है खामोश है, जिसपे भरोसा करके हमने जिताया एकदम खामोश है। लेकिन पीएन खड़गे साहब का शुक्रगुजार हूं कि उन्होंने एक स्पीच में कहा कि अगर बजरंग दल आरएसएस कोई भी यहाँ पे दंगा करते हैं उनको बैंड कर देंगे। मैं बहुत खुश हूँ। और सिद्धरमैया सरकार जो इतनी अच्छी चला रही है, लोगों को इतना फायदा हो रहा है, इतना नफा हो रहा है कि 2-2 हजार रुपए एक औरत को मिल रहे हैं, बस फ्री किए हैं, बहुत सारे स्कीम लाए हैं। लेकिन सिद्धरमैया सरकार से सवाल यह है कि आपके एमएलए ऐसे मामला में अगर पब्लिक का सपोर्ट नहीं करेंगी तो पब्लिक नेक्स्ट टाइम किसको जिताएंगे? आपसे पूछता हूं मैं। ये पूरे आपके जो है लीडर्स, छोटे से लेके बड़े एमएलए, कॉर्पोरेटर, एमपी खामोश है। इसका नतीजा आपको जो है वो महंगा ना पड़े। आप अच्छी सरकार चला रहे हैं, इसलिए आपके लीडर की जिम्मेदारी है, नहीं करने पे हमको करना पड़ रहा है और हम करेंगे। हमें इस्लाम के बारे में कोई बोला छोड़ेंगे नहीं, हमारे नबी के बारे में बोला छोड़ेंगे नहीं। आए दिन हमारे नबी के बारे में कोई ना कोई बोल रहा है, आए दिन साहबा के बारे में कोई ना कोई बोल रहा है, इस्लाम के बारे में बोल रहा है। ये रातों को खुला गाली दे दिया। ಯಡ್ರಾಮಿಯಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಖರೀದಿ ಮಾಡಿದ ಜಾಗದಲ್ಲಿಯೇ ಪ್ರಜಾಸೌಧ ನಿರ್ಮಿಸುವುದು ಸೂಕ್ತ ಎಂದು ಯಡ್ರಾಮಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಯಡ್ರಾಮಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಜಾಸೌಧ ಜೇವರ್ಗಿ ರಸ್ತೆಯಲ್ಲಿ ಇರುವ ಸರ್ವೆ ನಂಬರ್ 262 5 ಎಕರೆ ಜಮೀನು ಶಾಸಕ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಖರೀದಿ ಮಾಡಿದ ಜಾಗದಲ್ಲಿಯೇ ನಿರ್ಮಿಸುವುದು ಸೂಕ್ತ ಮತ್ತು ಯಡ್ರಾಮಿ ನಗರದ ಬೆಳವಣಿಗೆ ಸೌಂದರ್ಯಕರವಾದ ದೃಷ್ಟಿಯಿಂದ ಸೂಕ್ತವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ತಾಲೂಕಾ ಯಡ್ರಾಮಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಯಡ್ರಾಮಿ ತಾಲೂಕಿನಲ್ಲಿ ಈ ಹಿಂದೆ ಹೊಸ ತಾಲೂಕನ್ನಾಗಿ ಘೋಷಣೆ ಮಾಡಲಾಗಿದೆ. ಆ ಒಂದು ತಾಲೂಕಿನ ಒಂದು ವಿಧಾನಸಭೆ ಪ್ರಜಾಸೌಧ ಕಟ್ಟಡಕ್ಕಾಗಿ ಅನೇಕ ತಾಲೂಕಾ ಯಾವಾಗ ಹೊಸ ಘೋಷಣೆ ಆಗಿದೆ ಅಲ್ಲಿಂದ ಹಿಡ್ಕೊಂಡು ಎಲ್ಲ ನಾವು ಜನಪ್ರತಿನಿಧಿಗಳು ಹೊಸ ಬಿಲ್ಡಿಂಗ್ ಆಗಬೇಕು, ಹೊಸ ವಿಧಾನಸೌಧ ಕಟ್ಟಡ ಒಂದು ಸುಂದರವಾದ ಕಟ್ಟಡ ಆಗಬೇಕಂತ ಹೇಳಿ ಶಾಸಕರಲ್ಲಿ ಅನೇಕ ಬಾರಿ ನಾವು ಕೇಳಿಕೊಂಡು ಒಂದು ಒಳ್ಳೆಯ ಜಾಗ ಹುಡುಕಿ ಅದರಲ್ಲಿ ಭವ್ಯವನ್ನು ನಿರ್ಮಾಣ ಮಾಡಬೇಕಂತ ಕೇಳಿಕೊಂಡಾಗ ಅನೇಕ ಜನರು ಬೇರೆ ಬೇರೆ ರೀತಿಯಲ್ಲಿ ಜಾಗವನ್ನು ತೋರಿಸಿದರು. ಆದರೆ ಯಡ್ರಾಮಿ ಭಾಗದ ಪೂರ್ವ ಭಾಗದಲ್ಲಿ ಇದ್ದಂಥ 262 ಸರ್ವೆ ನಂಬರ್, ಅದರಲ್ಲಿ 5 ಎಕರೆ ಜಾಗವನ್ನು ಶಾಸಕರು ಸ್ವಂತ ತಮ್ಮ ಧನ್ಸಿಂಗ್ ಫೌಂಡೇಶನ್ ವತಿಯಿಂದ ತಮ್ಮ ಸ್ವಂತ ದುಡ್ಡಿನಲ್ಲಿ ಖರೀದಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆ ಜಾಗದಲ್ಲಿ ವಿಧಾನಸೌಧ ಕಟ್ಟಡ ಆಗಬೇಕಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಅದು ಪಾಣಿ ಪತ್ರಿಕೆಗಳು ಮೂಲ ಆಗಿದೆ, ಎಲ್ಲ ರೀತಿಯಲ್ಲಿ ಕೂಡ ಇವತ್ತಿನ ದಿವಸ ಚಾಲ್ತಿಯಲ್ಲಿದೆ. ಆದರೆ ಕೆಲವೊಂದು ಜನರು, ಸಹಿಸಲಾಗದ ಜನರು, ಪಟ್ಟಬದ್ಧ ಹಿತಾಸಕ್ತಿಗಳು ಅಲ್ಲಿ ಆ ಜಾಗ ಮಠದ ಜಾಗ ಇದೆ, ಆ ಜಾಗ ಏಕೆ ತಗೋಬೇಕು, ಅಲ್ಲಿ ಮಾಡಬಾರ್ದು ಅಂತ ಹೇಳಿ ಅನೇಕ ಜನರು ಕೆಲವೊಬ್ಬರು ವಿರೋಧ ಮಾಡ್ತಾ ಇದ್ದಾರೆ. ಸಾಹೇಬರು ಅನೇಕ ಒಂದು ವರ್ಷದಿಂದ ಅವರು ಡೈರೆಕ್ಟಾಗಿ ಆ ಜಾಗ ತಗೊಂಡಿಲ್ಲ. ಎಲ್ಲ ಜನರ ಒಂದು ಯಡ್ರಾಮಿ ತಾಲೂಕಿನಲ್ಲಿ ಇಜೇರಿ ಹೋಬಳಿ ಬರ್ತದೆ,
ಅಳಗುಂಡಿಗೆ ಏನಾದರೂ ಹಡಿಪ ಜಿಲ್ಲಾ ಪರಿಷತ್ ಕೇಂದ್ರ ಬರ್ತದೆ ಮತ್ತು ಯಡ್ರಾಮಿ ಬರ್ತದೆ. 3 ಜಿಲ್ಲಾ ಪರಿಷತ್ ವ್ಯಾಪ್ತಿಯಲ್ಲಿ ತಾಲೂಕು ನಿರ್ಮಾಣ ಆಗಿದೆ. ಎಲ್ಲರ ವಿಚಾರ ತೆಗೆದುಕೊಂಡು ಎಲ್ಲ ಜನಪ್ರತಿನಿಧಿಗಳಿಗೆ ಕರೆದುಕೊಂಡು ಎಲ್ಲರ ವಿಚಾರ ಮಾಡಿ ಮಠದಲ್ಲಿ ಮೀಟಿಂಗ್ ಮಾಡಿ ಈ ಜಾಗ ಎಲ್ಲರೂ ಕೇಳಿಕೊಂಡ್ರು. ಇಲ್ಲ ಸರ್, ಇದು ಏನದ ಎತ್ತರದಲ್ಲಿದೆ, ಭಾಳ ಎತ್ತರದಲ್ಲಿದೆ. ಒಂದು ಉದಾಹರಣೆಗೆ ಬೆಳಗಾವಿ ವಿಧಾನಸೌಧ ಯಾರಾಗಿದೆ ಆ ಟೈಪ್ ಇದೆ. ಒಂದು ಒಳ್ಳೆಯ ಸೌಂದರ್ಯೀಕರಣ ಆಗ್ತದೆ, ಯಡ್ರಾಮಿ ಪಟ್ಟಣಕ್ಕೆ ಒಳ್ಳೆಯ ಒಂದು ಇದು ಆಗ್ತದೆ ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿದಾಗ ಎಲ್ಲ ಜನರು ಕೂಡಿಕೊಂಡು ಮಠದ ಮುತ್ತಿಯವರ ಬಳಿ ಕೇಳಿಕೊಂಡಾಗ ಅವ್ರು ಮುತ್ತಿಯವರು ಹೇಳಿದರು, ನಾನು ಎಲ್ಲ ನಮ್ಮ ಜನರಿಗೆ ಕೇಳಬೇಕಾಗ್ತದೆ, ಅಂಥವ್ರಲ್ಲೇನೋ ನಾನು ಮಾಡಲಿಕ್ಕೆ ತಯಾರಿಲ್ಲ. ಆ ಕಾರಣದಿಂದ ಎಲ್ಲ ಭಕ್ತರನ್ನು ಕರೆದು ಕೇಳಿ ವಿಚಾರ ಮಾಡಿ ಒಂದು ಇದಕ್ಕೆ ಬರೋಣ ಅಂತ ಹೇಳಿ ಅನೇಕ ಸಮಯ ತೆಗೆದುಕೊಂಡು ಎಲ್ಲರನ್ನು ಕೂಡಿಕೊಂಡು ಯಡ್ರಾಮಿ ತಾಲೂಕಿನ ಮುಖಂಡರಲ್ಲಿ ಕೇಳಿಕೊಂಡು ಸುತ್ತಮುತ್ತ ಹಳ್ಳಿನ ಗ್ರಾಮದಲ್ಲ ಮುಖಂಡರು ಕೇಳಿಕೊಂಡು ಒಂದು ನಿರ್ಣಯಕ್ಕೆ ಬಂದರು. ಇಲ್ಲರಿ ಏನದ ಕೊಡ್ರಿ, ಆ ಜಾಗ ತೊಗೊಂಡು ಏನದ ಅವೇ ರೂಪಾಯಿಗಳು ತೆಗೆದುಕೊಂಡು ನೀವೇನದ ಮಠದ ಒಂದು ಅಭಿವೃದ್ಧಿ ಮಾಡಿರಿ, ಮಠದ ಜಾಗ ಅಭಿವೃದ್ಧಿ ಮಾಡಿರಿ, ನೀವೇನು ನಿಮ್ಮ ಸಂಸಾರಕ್ಕೆ ಹಾಕಂಗಿಲ್ಲ ರೊಕ್ಕ ತಗೊಂಡು, ಮಠದ ಒಂದು ಕಮಿಟಿ ಇದೆ, ಮಠ ಇದೆ ಮಾಡಿರಂತ ಹೇಳಿದಾಗ ಎಲ್ಲರಿಗೂ ವಿಚಾರ ಮಾಡಿ ಎಲ್ಲರೂ ಕೂಡಿಕೊಂಡು ಆ ಜಾಗವನ್ನು ಸುಮಾರು 5 ಎಕರೆ ಜಾಗವನ್ನು 1 ಕೋಟಿ ರೂಪಾಯಿ ಖರೀದಿ ಮಾಡಿ ಶಾಸಕರು ಏನದ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆ ಜಾಗದಲ್ಲಿ ಆಗಬೇಕಂತ ಹೇಳಿ ಕೇಳಿಕೊಂಡಾಗ ಕೆಲವರು ವಿರೋಧ ಮಾಡ್ತಾಯಿದ್ದಾರೆ. ಆ ವಿಚಾರದಲ್ಲಿ ಎಲ್ಲ ಮತ್ತು ಜನರೇನದ ಇಲ್ಲಿ ಸರ್ ನೀವೇನು ತೊಗೊಳ್ರಿ, ನಾವು ಎಲ್ಲರೂ ನಿರ್ಣಯ ಮಾಡಿದ್ದೇವೆ, ಅಲ್ಲೇ ಜಾಗದಾಗೆ ವಿಧಾನಸಭೆ ಆಗಬೇಕು ಮತ್ತು ಜಾಗ ಅವರು ಅವ್ರ ಒತ್ತಡಕ್ಕೆ ಮಣಿಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ರಾಜ್ಯ ಸಂಚಾಲಕರಾದ ಶೌಕತ್ ಅಲಿ ಆಲೂರ್, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದ ಶಾಂತಪ್ಪ ಕೂಡಿ, ಹಯ್ಯಾಳಪ್ಪ ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಯಡ್ರಾಮಿಯ ಅಧ್ಯಕ್ಷರಾದ ರುಕುಂ ಪಟೇಲ್ ಪೊಲೀಸ್ ಪಾಟೀಲ್, ಶಾಬುದ್ದೀನ್ ಕೆ ಪಟೇಲ್, ಮಲ್ಲಿಕಾರ್ಜುನ್ ಹಲ್ಕರ್ಟಿ, ಭೀಮಾಶಂಕರ್ ಕಟ್ಟಿಮನಿ, ಶಿವಲಿಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ತಾರತಮ್ಯದಿಂದ ಕೂಡಿದೆ ಎಂದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಲಾಯಿತು. 1995ರ ವಕ್ಫ್ ಕಾಯ್ದೆಗೆ ತಿದ್ದುಪಡಿಗಳು ತಾರತಮ್ಯದಿಂದ ಕೂಡಿದ್ದು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಲಾಯಿತು. ಕೇಂದ್ರ ಸರ್ಕಾರ ವತಿಯಿಂದ ವಕ್ಫ್ ಕಾಯ್ದೆ ತಿದ್ದುಪಡಿ ತಂದಿದ್ದಾರೆ. ಅದರ ವಿರುದ್ಧವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ವಿವಿಧ ಕಾರ್ಯಕ್ರಮ ಅವರು ಮೊದಲೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಕಾರ್ಯಕ್ರಮ 7 ಜುಲೈ ತನಕ ಫಸ್ಟ್ ಫೇಸ್ನಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಅದರ ಒಂದು ಭಾಗವಾಗಿ ತಾವು ಎಲ್ಲರೂ ನೋಡಿದಿರಿ, ನಗರದಲ್ಲಿ ಒಂದು ಪ್ರೊಟೆಸ್ಟ್ ರ್ಯಾಲಿ, ಪ್ರತಿಭಟನೆ ರ್ಯಾಲಿ ಮಾಡಲಾಯಿತು. ಹಾಗೆ 4 ಮೇನಲ್ಲಿ ಪೀರ್ ಬಂಗಾಲ ಗಿರೋಣದಲ್ಲಿ ದೊಡ್ಡ ಪ್ರತಿಭಟನೆ ಸಭೆ ಮಾಡಲಾಯಿತು. ಅಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ಆ ವಕ್ಫ್ ಕಾಯ್ದೆ ವಿರುದ್ಧ ತಮ್ಮ ಧ್ವನಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಶೀಘ್ರವಾಗಿ ಈ ವಕ್ಫ್ ಕಾಯ್ದೆ ಹಿಂಪಡೆಯಬೇಕಂತ ಅವರು ಆಗ್ರಹ ಮಾಡಿದರು. ಅದರ ಅಂಗವಾಗಿ ಪರ್ಸನಲ್ ಲಾ ಬೋರ್ಡ್ನಿಂದ ಏನು ಮಾರ್ಗದರ್ಶನ ಹಂತವಾಗಿ ಸೂಚನೆ ಬಿಡುಗಡೆ ಆಗ್ತಾಯಿದೆ. ಅದೇ ಥರ ನಾವು ಇಲ್ಲಿ ಜಿಲ್ಲೆಯಲ್ಲಿ ನಾವು ಆ ಸೂಚನೆ ಮೇರೆಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾನು ಗುಲ್ಬರ್ಗನಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಂಚಾಲಕ ಇದ್ದೀನಿ. ಸೊ ನಿನ್ನೆ ಡೆಪ್ಟಿ ಕಮಿಷನರ್ ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಥ್ರೂ ಡೆಪ್ಟಿ ಕಮಿಷನರ್ ಮೆಮೊರಂಡಮ್ ಕೊಟ್ಟಿದ್ದೇವೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಇಡೀ ದೇಶದಲ್ಲಿ ನಡೆಯುತ್ತಿರುವ ವಕ್ಫ್ ಉಳಿಸಿ ಸಂವಿಧಾನವನ್ನು ಉಳಿಸಿ ಆಂದೋಲನದ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಸ್ಗರ್ ಚುಲ್ಬುಲ್ ಅವರು ಈ ಆಂದೋಲನದ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯ ಸಂಚಾಲಕರು ಆಗಿದ್ದಾರೆ. ಹಿಂದಿನ ವರ್ಷ 2024ರಲ್ಲಿ ಕೇಂದ್ರ ಸರ್ಕಾರ 1995ರ ವಕ್ಫ್ ಕಾಯ್ದೆ ಏನಿತ್ತು ಆ ಕಾಯ್ದೆಯಲ್ಲಿ ತಿದ್ದುಪಡಿಗಳನ್ನು ತಂದು ಒಂದು ಹೊಸ ಕಾಯ್ದೆ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ತಂದಿದೆ.
ಈ ತಿದ್ದುಪಡಿಗಳು, ಈ ಹೊಸ ಕಾನೂನು, ಹೊಸ ಕಾಯ್ದೆ ಈಗಲೇ ಡಾಕ್ಟರ್ ಚುಲ್ಬುಲ್ ಅವರು ಹೇಳಿದಂತೆ ಸಂವಿಧಾನ ವಿರೋಧಿಯಾಗಿದೆ. ಸಂವಿಧಾನದಲ್ಲಿ ನಾಗರಿಕರಿಗೆ ನೀಡಲಾಗಿರುವ ಮೂಲಭೂತ ಹಕ್ಕುಗಳ ವಿರೋಧವಾಗಿದೆ. ಅದು ಅವುಗಳನ್ನು ಉಲ್ಲಂಘಿಸುತ್ತದೆ. ಒಂದು ಸಮುದಾಯದ ಬಗ್ಗೆ ತಾರತಮ್ಯವನ್ನು ಹೊಂದಿದೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪತ್ರಿಕಾ ಸಮಿತಿಯ ಸಂಚಾಲಕರಾದ ಸುಲೇಮಾನ್ ಖಾನ್, ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಅಸ್ಗರ್ ಅಲಿ ಚುಲ್ಬುಲ್, ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ನ ಕಾರ್ಯದರ್ಶಿಗಳಾದ ಮುಹಮ್ಮದ್ ಮುಸದ್ದಿಕ್ ಇಕ್ಕೇರಿ, ಸೈಯದ್ ಜಾಕಿರ್ ಹುಸೇನ್, ಮೌಲಾನಾ ಅಜ್ಮಲ್ ಅಲಿ, ಶಹನಾಜ್ ಅಖ್ತರ್, ಮೌಲಾನಾ ಶರೀಫ್ ಮಜ್ಲರಿ, ಆದಿಲ್ ಸುಲೇಮಾನ್ ಸೇಠ್, ಮೌಲಾನಾ ಗೌಸುದ್ದೀನ್ ಖಾಸ್ಮಿ, ಫಕ್ರುದ್ದೀನ್ ಮಾನಿಯಾಲ್, ಕಾಜಿ ರಿಜ್ವಾನ್ ಸಿದ್ದಿಕಿ, ಮುಬಿನ್ ಅಹಮದ್, ಡಾಕ್ಟರ್ ರೈಸ್ ಫಾತಿಮಾ, ಅಬ್ದುಲ್ ಜಬ್ಬಾರ್ ನ್ಯಾಯವಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಪಿಎಸ್ಸಿಯವರು ಅತಿ ಕಡಿಮೆ ಪ್ರತಿಶತ ಇದ್ದವರಿಗೆ ಬೆರಳಚ್ಚು ಹುದ್ದೆ ನೀಡಿ ಅತಿ ಹೆಚ್ಚು ಪ್ರತಿಶತ ಇದ್ದವರಿಗೆ ಗೇಟ್ ಪಾಸ್ ನೀಡಿದ್ದಾರೆ ಎಂದು ವಕೀಲರಾದ ಶಂಕರ್ ಆರ್ ಕಟ್ಟಿಮನಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಕೆಪಿಎಸ್ಸಿಯವರು ಕಡಿಮೆ ಪ್ರತಿಶತ 59.6% ಇದ್ದವರಿಗೆ ಬೆರಳಚ್ಚು ಹುದ್ದೆ ನೀಡಿ ಶೇಕಡಾ 64.83% ಇದ್ದವರಿಗೆ ಗೇಟ್ ಪಾಸ್ ನೀಡಿದ್ದಾರೆ ಎಂದು ಶಂಕರ್ ಆರ್ ಕಟ್ಟಿಮನಿ ವಕೀಲರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ಆರ್ ಕಟ್ಟಿಮನಿ ಅಂತ, ವಕೀಲರು. ಈ ಪ್ರೆಸ್ ಮೀಟ್ ಮಾಡಿರೋದು KPSCಯಲ್ಲಿ ಬೆರಳಚ್ಚು ಹುದ್ದೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಬಯಲಿಗೆ ಎಳೆಯೋದಕ್ಕೋಸ್ಕರ. KPSCಯವರು ಏನು ಮಾಡ್ತಾರೆ, 2016ರಲ್ಲಿ ಟೈಪಿಸ್ಟ್ ಹುದ್ದೆಗೆ ಅರ್ಜಿ ಕರೀತಾರೆ. ಅದರ ಜೊತೆಗೆ ಸ್ಟೆನೋಗ್ರಾಫರು ಕರೀತಾರೆ. ನಾನು ಹಾಕಿರ್ತಕ್ಕಂಥದ್ದು ಅರ್ಜಿ ಟೈಪಿಸ್ಟ್ ಹುದ್ದೆಗೆ. ಅದಕ್ಕಿರೋದು 2 ಕ್ವಾಲಿಫಿಕೇಷನ್ ಇರುತ್ತೆ. ಒಂದು PUC ಪಾಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪಾಸ್ ಆಗಿರಬೇಕು, ಅಥವಾ ತತ್ಸಮಾನ ವಿದ್ಯಾರ್ಹತೆ. ಇದು ಮೊದಲನೇದು ಕಂಡೀಷನ್ ಇರೋದು. ಎರಡನೇದು ಕನ್ನಡ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡನ್ನು ಪಾಸ್ ಆಗಿರಬೇಕು. ನಾನು ಎರಡೂ ಪಾಸ್ ಆಗಿರೋ ಕಾರಣದಿಂದ ನಾನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ತೀನಿ. ಇದರ ಆಯ್ಕೆ ಕೇವಲ ಮಾರ್ಕ್ಸ್ಗಳನ್ನು ನೋಡಿ ಆಯ್ಕೆ ಮಾಡ್ತಾರೆ, ಬೇರೆ ಯಾವುದೋ ಪರೀಕ್ಷೆಗಳು ಇರೋದಿಲ್ಲ. ಇದಾದ ನಂತರ ನಂದು ಅಗ್ರಿಗೇಟ್ ಪರ್ಸೆಂಟೇಜ್ ಇರೋದು 64.83, ಅಂದರೆ PUCದು 48.66, ಕನ್ನಡ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡು 81%. ಅಗ್ರಿಗೇಟ್ ತೆಗೆದಾಗ 64.83% ಆಗುತ್ತೆ. ಆದರೆ ನಾನು ಯಾವಾಗ ಇಲ್ಲಿ ಆಯ್ಕೆಯಲ್ಲಿ ಅವರು ಹೇಗೆ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಿದ್ದಾರೆ ಡಿಪ್ಲೊಮಾ ಕಮರ್ಷಿಯಲ್ದು ಅಂತಂದಾಗ ಡೌಟ್ ಬಂದಾಗ ಕೇಳಿದಾಗ KPSCದವರು ಮಾಹಿತಿ ಹಕ್ಕಿನಿಂದಾಗಲಿ ಯಾವುದೇ ರೀತಿಯಿಂದ ಅವ್ರು ಯಾವುದೇ ದಾಖಲಾತಿಗಳನ್ನು ತೋರಿಸಲಿಲ್ಲ, ಕೊಡಲಿಕ್ಕೂ ಹೋಗಲಿಲ್ಲ. ಆವಾಗ ನಾನು ಕೇಸ್ ಫೈಲ್ ಮಾಡಿದಾಗ KITಯಲ್ಲಿ ಆ ಸಮಯದಲ್ಲೂ ಅವರು ಅಲ್ಲೂ ದಾಖಲಾತಿ ಕೊಡಲಿಲ್ಲ, ಅದನ್ನು ಮುಚ್ಚೆ ಇಟ್ಟರು, ಕೇವಲ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದೆ. ನಂತರ KITಯಲ್ಲಿ ಸೋತ ನಂತರ ನಾನು ಹೈಕೋರ್ಟ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಹೈಕೋರ್ಟ್ನಲ್ಲಿ ಹೇಳಿದೆ, ಸರ್ ಇವ್ರು ಮಾರ್ಕ್ಸ್ ಕಾರ್ಡ್ ಹಾಕಲಿಲ್ಲಪ್ಪ ಅಂತಂದರೆ ನಿಮಗೆ ತೀರ್ಪು ಕೊಡೋಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸತ್ಯವನ್ನು ಮುಚ್ಚಿಟ್ಟು ತೀರ್ಪು ಕೊಡೋದು ಇದು ಅನ್ಯಾಯವಾಗುತ್ತೆ ಅಂತ ಅಂದಾಗ ಅವಾಗ ನಾನು ಒಂದು IA ಫೈಲ್ ಮಾಡ್ತೀನಿ. ಅವಾಗ ನ್ಯಾಯಾಧೀಶರು ಏನು ಮಾಡ್ತಾರೆ, ಮೊದಲು ನೀವು ಮಾರ್ಕ್ಸ್ ಕಾರ್ಡ್ಗಳನ್ನು ಹಾಕಿ ನಂತರ ನೋಡೋಣ ಅಂತ ಅಂದರು. ಅದಾದ ನಂತರ ಅವ್ರು ಮಾರ್ಕ್ಸ್ ಕಾರ್ಡ್ಗಳನ್ನು ಹಾಕ್ತಾರೆ. ಹಾಕಿದ ನಂತರ ಅವ್ರೇನು ಮಾಡ್ತಾರೆ, ಅಪೋಸಿಟ್ ವ್ಯಕ್ತಿ ಇರ್ತಕ್ಕಂಥವ್ರು ಧನ್ರಾಜ್ ಗುಬ್ಬೆ ತಂದೆ ದಶರಥರವರು, ಅವ್ರದ್ದು ಕೇವಲ ಒಂದೇ ಒಂದು ಕ್ವಾಲಿಫಿಕೇಷನ್ ಇದೆ, ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ ಅಂತ. ಅದರದ್ದು ಮಾರ್ಕ್ಸ್ ಎಷ್ಟಿದೆ ಅಂತಂದರೆ 5125 ಮಾರ್ಕ್ಸ್ಗೆ 3027 ಮಾರ್ಕ್ಸ್ ತಂದಿದ್ದಾರೆ. ಅವ್ರದ್ದು ಅಗ್ರಿಗೇಟ್ ಆಗಿರೋದು 59.06. ಅವ್ರದ್ದು ಇರೋದೇ ಇಷ್ಟೇ ಮಾರ್ಕ್ಸ್. ಇಷ್ಟೇ ಇರ್ತಕ್ಕಂಥ ಮಾರ್ಕ್ಸನ್ನು ಅವ್ರು ಏನು ಮಾಡ್ತಾರೆ, 72.53 ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ತೋರಿಸಿ ಅವ್ರಿಗೆ ಜಾಬ್ ಕೊಡ್ತಾರೆ. ಈಗ 5 ವರ್ಷದಿಂದ ಜಾಬ್ ಮಾಡ್ತಾಯಿದ್ದಾರೆ. ಇದು ಆದ ನಂತರ ಅವರಿಗೆ ನಾನು ಹೈಕೋರ್ಟ್ನಲ್ಲಿ ಎಲ್ಲನೂ ಪೂರ್ತಿ ಸಾಬೀತು ಮಾಡ್ತೀನಿ. ಅದು ಏನಂತಂದರೆ KPSCಯವರು ಅವ್ರು ಮಾಡಿರ್ತಕ್ಕಂಥ 2 ನಿಯಮವನ್ನು ಅವರೇ ಉಲ್ಲಂಘನೆ ಮಾಡ್ತಾರೆ. ಬೇರೆ ಅವ್ರು ಮಾಡಿರ್ತಕ್ಕಂಥ ನಿಯಮನ ಅವರೇ ಉಲ್ಲಂಘನೆ ಮಾಡ್ತಾರೆ. ಅವ್ರೇನು ಹೇಳ್ತಾರೆ, ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ ಅಂತೇನಿದೆ ಅಲ್ಲ, ಅವರು ಆ ಕೋರ್ಸ್ನಲ್ಲೇ ಕನ್ನಡ ಟೈಪ್ ರೈಟಿಂಗ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಆ ಡಿಪ್ಲೊಮಾ ಕಮರ್ಷಿಯಲ್ದ ಪೂರ್ತಿ ಏನು ಕೋರ್ಸ್ ಇದೆಯಲ್ಲ ಆ ಕೋರ್ಸಿನ ಟೋಟಲ್ ಮಾರ್ಕ್ಸನ್ನು ತೊಗೋತೀನಿ ಅಂತ ಹೇಳ್ತಾರೆ. ಅಂದರೆ
5125 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಗಳಿಸಿದ್ದಾರೆ ಅಷ್ಟು ಮಾರ್ಕ್ಸಿಗೆ ಪರ್ಸೆಂಟೇಜ್ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಈ ನಿಯಮವನ್ನೇ ಅವರು ಉಲ್ಲಂಘಿಸ್ತಾರೆ KPSC ಅವ್ರು ಹೇಳಿದ್ದು ಡಿಪ್ಲೊಮಾ ಕಮರ್ಷಿಯಲ್ದವ್ರದ್ದು ಇರೋದೇ 6 ಸೆಮಿಸ್ಟ್ರಿಗೆ ಟೋಟಲ್ ಪರ್ಸೆಂಟೇಜ್ ಇದು 5125 ಮ್ಯಾಕ್ಸಿಮಮ್ ಮಾರ್ಕ್ಸು. ಅವ್ರು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಇರೋದು 3027. ಆದರೆ ಅವರು ಈ ಅಭ್ಯರ್ಥಿ ಏನಿದ್ದಾರಲ್ಲ ಧನರಾಜ್ ಗುಬ್ಬಿ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕುವಲ್ಲಿ 3022 58.97 ಒಂದು ಪರ್ಸೆಂಟೇಜ್ ಹಾಕ್ತಾರೆ. ಕೌಂಟಿಂಗ್ನಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಅದಕ್ಕೋಸ್ಕರ ಅಂತ ಕೇಸ್ ಒಪ್ಕೋಬೋದು. ಅವ್ರದ್ದು ಟೋಟಲ್ ಮಾರ್ಕ್ಸ್ ಇರೋದು 3027, ಅಷ್ಟಕ್ಕೆ ಪರ್ಸೆಂಟೇಜ್ ಆಗೋದು 59. ಇಷ್ಟಾದರೆ ಏನೂ ಪ್ರಾಬ್ಲಮ್ ಇದ್ದಿದ್ದಲ್ಲ. ಆದರೆ ಅವರೇನು ಹೇಳಿರ್ತಾರಲ್ಲ ಡಿಪ್ಲೊಮಾ ಕಮರ್ಷಿಯಲ್ದು 6 ಸೆಮಿಸ್ಟರ್ಗಳಿರ್ತಕ್ಕಂಥ ಎಲ್ಲ ಕೋರ್ಸ್ಗಳು ಪರ್ಸೆಂಟೇಜ್ ತೆಗಿತೀನಿ, ಅದನ್ನು ಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರದ್ದಿರ್ತಕ್ಕಂಥ 6 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಫಸ್ಟ್ ಸೆಮಿಸ್ಟ್ರಿ, ಸೆಕೆಂಡ್ ಸೆಮಿಸ್ಟ್ರಿ, ಥರ್ಡ್ ಸೆಮಿಸ್ಟ್ರಿ, ಫೋರ್ತ್ ಸೆಮಿಸ್ಟ್ರಿ, ಫಿಫ್ತ್ ಸೆಮಿಸ್ಟ್ರಿ, ಸಿಕ್ಸ್ ಸೆಮಿಸ್ಟ್ರಿ. ಇದು ಟೋಟಲಿ ಎಷ್ಟಂದ್ರೆ 5125 ಮ್ಯಾಕ್ಸಿಮಮ್ ಮಾರ್ಕ್ಸು. ಅವ್ರು ಪಡೆದಿರ್ತಕ್ಕಂಥದ್ದು 3027. 72 ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆ ಬಂದಾಗ ಅವ್ರು ಏನು ಹೇಳ್ತಾರೆ, ಇದರೊಳಗಿಂದ ಇರ್ತಕ್ಕಂಥದ್ದು 4th ಸೆಮ್, ಈ 4th ಸೆಮ್ಮನ್ನು ಸಪ್ರೇಟ್ ತೆಗಿತಾರಂತೆ. ತೆಗೆದು ಈವನ್ 2 ಸಬ್ಜೆಕ್ಟ್ ಇದೆಲ್ಲ, ಈ 2 ಸಬ್ಜೆಕ್ಟನ್ನು ಮತ್ತೆ ಪರ್ಸೆಂಟೇಜ್ ತೆಗಿತಾರೆ. ಆ ಪರ್ಸೆಂಟೇಜು ಇದೇನು 59% ಅಲ್ಲ, 2ನ್ನ ಕ್ಲಬ್ ಮಾಡ್ತಾರಂತೆ. ಅದ್ರ ಬಂದಿರತಕ್ಕಂಥ ಪರ್ಸೆಂಟೇಜ್ 72.53. ಕನ್ನಡ ಟೈಪ್ ರೈಟಿಂಗ್ ಸೀನಿಯರ್ ಈ ರೀತಿ ತೆಗಿತಾರೆ. KPSC ಅವ್ರು ಏನು ಮಾಡ್ತಾರೆ, ಇನ್ನೊಂದು ನಿಯಮ ಇದೆ ಅವ್ರದ್ದು. ಸೆಕೆಂಡ್ರಿ ಬೋರ್ಡ್ದವ್ರು ಭೀ ಟೈಪ್ ರೈಟಿಂಗನ್ನು ಕೋರ್ಸನ್ನು ನಡೆಸ್ತಾರೆ. ಸೆಕೆಂಡ್ರಿ ಬೋರ್ಡ್ದವ್ರದ್ದು ಮತ್ತು ಈ ತಾಂತ್ರಿಕ ಶಿಕ್ಷಣ ಮಂಡಳಿಯವ್ರದ್ದು ಅಂದರೆ ಡಿಪ್ಲೊಮಾ ಕಮರ್ಷಿಯಲ್ದು 2 ವಿದ್ಯಾರ್ಥಿ ಹೊಂದಿದವ್ರದ್ದು ಕೇವಲ 2ನೇ 1 ತೋರಿಸ್ಬೇಕಂತ ಹೇಳ್ತಾರೆ. ಅದಾದ ನಂತರ ಅದರಲ್ಲೊಂದು ಪಾಯಿಂಟನ್ನು ಆ್ಯಡ್ ಮಾಡ್ತಾರೆ. ಈ 2 ವಿದ್ಯಾರ್ಹತೆಗಳ ಪೈಕಿ ಯಾವ ವಿದ್ಯಾರ್ಹತೆ ಅಂಕಗಳು ತಾಂತ್ರಿಕ ವಿದ್ಯಾರ್ಹತೆಗೆ ಅನುಕೂಲಕರವೋ ಅಂಥ ವಾರ್ಷಿಕ ಸೆಮಿಸ್ಟ್ರಿಗಳ ಅಂಕಗಳನ್ನು ಮಾತ್ರ ಸಂಬಂಧಿತ ಅಂಕಣದಲ್ಲಿ ನಮೂದಿಸುವುದು. ಈ ಪರೀಕ್ಷೆಗಳ ಇನ್ನಿತರೆ ಅಂಕಗಳನ್ನು ನಮೂದಿಸುವಂತಿಲ್ಲ. ಅಂದರೆ ಡಿಪ್ಲೊಮಾ ಕಮರ್ಷಿಯಲ್ನಾಗಿಂದು ಈ 2 ಸಬ್ಜೆಕ್ಟನ್ನು ತೊಗೊಂಡ್ರೆ ಉಳಿದಿರ್ತಕ್ಕಂಥದ್ದು ಯಾವುದು ಸಬ್ಜೆಕ್ಟನ್ನು ಅವರು ತೋರಿಸೋಂಗಿಲ್ಲ ಈ ನಿಯಮದ ಪ್ರಕಾರ. ಆದರೆ ಅವ್ರೇನು ಮಾಡ್ತಾರೆ, ಇದೇ ಸಾಮಾನ್ಯನಲ್ಲಿ ಇರ್ತಕ್ಕಂಥದ್ದು ಸೆಕೆಂಡ್ ಸೆಮ್ನಲ್ಲಿ ಟೈಪ್ ರೈಟಿಂಗ್ ಜೂನಿಯರ್ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡ್ತಾರೆ. ಇದ್ರದ್ದು 2. ಮತ್ತು ಫಸ್ಟ್ ಸೆಮ್ನಲ್ಲಿ ಕೂಡ ಟೈಪ್ ರೈಟಿಂಗ್ ಅಂತಿದೆ, ಅದು ಇದರಲ್ಲಿ ಒಂದು ಸಬ್ಜೆಕ್ಟ್. ಅಂದರೆ ಅತಿ ಹೆಚ್ಚು ಸ್ಕೋರ್ ಆಗ್ತಕ್ಕಂಥದ್ದು ಡಿಪ್ಲೊಮಾದವ್ರು. ಅಂದರೆ 72.53 ಮಾಡಿದ್ದಾರೆ. ಅವ್ರದ್ದು ಇರೋದು 59.06. ಇದನ್ನು ನಾನು ಹೈಕೋರ್ಟ್ನಲ್ಲಿ ಸಾಬೀತು ಮಾಡಿದ್ದೀನಿ. ಆರ್ ದೇವಿದಾಸ್ ಮತ್ತು ಜಿ ಬಸವರಾಜ್ ಅನ್ನೋರು ನ್ಯಾಯಾಧೀಶರಿದ್ದರು. ನಾನು ಹೇಳಿದೆ, ಸರ್ ಇದನ್ನೇ ಆಗಿರ್ತಕ್ಕಂಥ ಅನ್ಯಾಯ, ಇದನ್ನು ಸರಿಪಡಿಸಬೇಕಾಗುತ್ತೆ. ಈ ರೀತಿ ಕೌಂಟ್ ಮಾಡಿದಕ್ಕೋಸ್ಕರ ನಾನು ಹೊರಗೆ ಹೋಗಿದ್ದೇನೆ, ಇದನ್ನು ತಪ್ಪನ್ನು ಸರಿಪಡಿಸಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.